ಪೂರ್ತಿ ಪ್ರಮಾಣದ ಹಣ ಕಟ್ಟಿಸಿಕೊಂಡ ಬಳಿಕ ನಿವೃತ್ತ ನೌಕರರಿಗೆ ಯಾಕೆ ಶಾಕ್ ಎದುರಾಯಿತು? ಈ ಜೆಪಿ ಗೋಲ್ಡ್ ಹೋಮ್ಸ್ ನವರು ಯಾವ ರೀತಿ ಮೋಸ ಮಾಡಿದ್ರು ಅವರಿಗೆ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಸಿಎಸ್ ಸೈಟ್ ಗಳನ್ನ ಮಾರಾಟ ಮಾಡಿದ್ದ ಜೆಪಿ ಗೋಲ್ಡ್ ಹೋಮ್ಸ್ ನೋಡಿ, ಈ ರೀತಿ ಜೆಪಿ ಗೋಲ್ಡ್ ಹೋಮ್ಸ್ ದೋಖಾ ಮಾಡಿರೋದು ನಿವೃತ್ತ ನೌಕರಿಗೆ. ಹಣ ಕೊಟ್ಟು ಖರೀದಿ ಮಾಡಿದ್ರು ಕೂಡ ಸೈಟ್ ಬಳಿ ಹೋಗೋದಕ್ಕೆ ಆ ಜನಕ್ಕೆ ಅವಕಾಶನೇ ಇಲ್ಲ. ಸಿಎಸ್ ಸೈಟ್ ಗಳನ್ನ ಮಾರಾಟ ಮಾಡಿದ್ದ ಜೆಪಿ ಗೋಲ್ಡ್ ಹೋಮ್ಸ್ ಈ ವೇಳೆ ಸೈಟ್ ಖರೀದಿ ಮಾಡಿದವರು ಮೋಸ ಹೋಗಿರೋದು ಬೆಳಕಿಗೆ ಬರುತ್ತಂತೆ. ಸಿಎಸ್ ಸೈಟ್ ಮಾರಾಟ ಮಾಡಿದಕ್ಕೆ ಆಕ್ಷೇಪವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳೇ ವ್ಯಕ್ತಪಡಿಸ್ತಾರೆ. ಸಿಎಸ್ ಸೈಟ್ ಗಳಿಗೆ ಬೇಲಿ ಹಾಕುವಂತೆ ಗ್ರಾಮ ಪಂಚಾಯಿತಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಸೈಟ್ ಖರೀದಿದಾರರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿತ್ತಂತೆ. ನೀಲಾಚಲಂ ಡೆವಲಪರ್ಸ್ಗೆ ಸೈಟ್ ಮಾರಾಟಕ್ಕೆ ಮಾತುಕತೆ ನಡೆಸಿತ್ತು ಈ ಕಂಪನಿ. ಏಕಾಏಕಿ ಬಂದು 300 ಸೈಟ್ಗಳ ಸ್ವರೂಪವನ್ನೇ ಬದಲಾಯಿಸಿಬಿಟ್ಟಿದೆ ನೀಲಾಚಲಂ ಡೆವಲಪರ್ಸ್. ಬಹುತೇಕ ಸೈಟ್ಗಳ ಚರಂಡಿ ಮುಚ್ಚಿ ಸೈಟ್ ಗುರುತು ಸಿಗದಂತೆ ಆರೋಪ, ಅಂದ್ರೆ ಸೈಟ್ ಗುರುತೇ ಸಿಗಬಾರದು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದೆ ಅಂತೆ ಈ ಕಂಪನಿ. ಕೋಆಪರೇಟಿವ್ ಸೊಸೈಟಿಯ ಫೌಂಡರ್ಗಳ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಯಾರೆಲ್ಲ ಮೋಸ ಮಾಡಿದ್ರಲ್ಲ ಅವರೆಲ್ಲರ ವಿರುದ್ಧ ಕೂಡ ಈಗ ಮೋಸ ಹೋದ ನಿವೃತ್ತ ನೌಕರರು ದೂರು ಕೊಟ್ಟಿದ್ದಾರೆ. ಈ ಕಡೆ ದುಡ್ಡು ಹೋಯ್ತು, ಸೈಟ್ ನಮ್ದು ಅಂತ ಸೈಟ್ ಕಡೆ ಹೋದ್ರೂ ಕೂಡ ಸೈಟ್ ನಮ್ದಲ್ಲ. ಕಾರಣ ಅದು ನಮ್ದೇ ಸೈಟ್ ಅನ್ನೋದಕ್ಕೆ ಯಾವುದೇ ರೀತಿಯ ಗುರುತುಗಳು ಕೂಡ ಇಲ್ವಂತೆ. ಪ್ರಮುಖವಾಗಿ ಇವ್ರ ಹೆಸರಲ್ಲಿ ಇರಬಹುದು, ಆದ್ರೆ ಅದು ನಿಮ್ಮದಲ್ಲ ಸೈಟು ಅಂತ ಜಿಲ್ಲಾಧಿಕಾರಿಗಳೇ ಹೇಳ್ಬಿಟ್ಟಿದ್ದಾರೆ. ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಗೆ ಹೇಳಿ ಅಷ್ಟು ಸೈಟ್ಗಳ ಸುತ್ತ, ಲೇಔಟ್ನ ಸುತ್ತ ಬೇಲಿ ಹಾಕಿಸಿದ್ದಾರಂತೆ. ಅಲ್ಲಿಗೆ ಸಡನ್ ಆಗಿ ಮತ್ತೊಂದು ಡೆವಲಪರ್ ಕಂಪನಿ ಎಂಟ್ರಿ ಆಗುತ್ತೆ. ನಾವು ಅಭಿವೃದ್ಧಿ ಪಡಿಸ್ತೀವಿ, ಇದು ನಮ್ಮ ಸೈಟ್ ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಆಗ ನೋಡಿ ನಾವು ವಂಚನೆಗೆ ಒಳಗಾಗಿದ್ದೀವಿ, ಈ ಕಡೆ ದುಡ್ಡು ಹೋಯ್ತು, ಸೈಟು ನಮ್ಮದಲ್ಲ ಅನ್ನುವಂತ ಮಹಾ ಮೋಸ ನಿವೃತ್ತ ನೌಕರರಿಗೆ ಅರ್ಥ ಆಗುತ್ತೆ. ಅದಾದ ಬಳಿಕ ಕೆಲವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ.